ಪುತ್ತಿಲ ಪರಿವಾರ ಎನ್ನುವ ಹೆಸರನ್ನು ಕೇಳಿದ್ದೆ, ಆ ಪದವನ್ನು ಕೇಳಿದ್ದೆ. ಆದರೆ ಅದು ಇಷ್ಟು ಬಲಿಷ್ಠವಾಗಿದೆ ಅಂತ ಗೊತ್ತಾಗ್ತಾ ಇರೋದು ನನಗೆ ಇಲ್ಲಿ ಬಂದಾಗ. ಯಾಕಂದರೆ ನಾನು ಸುಳ್ಯದಲ್ಲಿ ಇರುವವಳು. ಪತ್ರಿಕೆಯಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ದಿನನಿತ್ಯ ನೋಡ್ತಾ ಇದ್ದೆ. ಅರುಣಣ್ಣನನ್ನು ಕೂಡ ಫೋಟೋದಲ್ಲಿ ನೋಡ್ತಾ ಇದ್ದೆ. ಮುಖತ ನೋಡಿ ಮಾತನಾಡಿಸಿದ್ದು ಇವತ್ತೇ. ಹಾಗಾಗಿ ಯಾವಾಗ ಒಂದು ಸಂಘಟನೆಯಲ್ಲಿ ಈ ರೀತಿಯಲ್ಲಿ ಜನರು ಸೇರ್ಕೊಳ್ತಾರೋ, ಸದುದ್ದೇಶದಿಂದ ಆ ಸಂಘಟನೆಗಳು ಹುಟ್ಟಿಕೊಳ್ತವೆಯೋ, ಖಂಡಿತ ಅಲ್ಲಿ ಸಮಾಜ ಬದಲಾವಣೆ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯರೇ, ಧಾರ್ಮಿಕ ಉಪನ್ಯಾಸಕ್ಕೆ ನನ್ನನ್ನು ಕರೆದಿದ್ದೀರಾ. 20 ನಿಮಿಷದ ಸಮಯಾವಕಾಶವನ್ನೂ ಕೊಟ್ಟಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಈಗಾಗಲೇ ಅರ್ಚಕರು ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆಯನ್ನು ಬಹಳಷ್ಟು ಚೆನ್ನಾಗಿ ಹೇಳಿದರು. ಆದರೂ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ನಾನು ನಿಮ್ಮ ಜೊತೆಗೆ ಮಾಡ್ತೇನೆ. ಧಾರ್ಮಿಕ ಉಪನ್ಯಾಸ ಅಂದಾಗ ನಾನೆಲ್ಲೂ ಉದ್ರೇಕಕಾರಿ ಭಾಷಣವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಬಹಳಷ್ಟು ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ನನ್ನ ಉದ್ದೇಶ ಇಷ್ಟೇ, ನಮ್ಮ ಮನಸ್ಸು ಬದಲಾಗಬೇಕು ಎನ್ನುವಂಥದ್ದು. ಇಂಥ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮಗಳನ್ನು, ಧಾರ್ಮಿಕ ವ್ರತಾಚರಣೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ಆಲೋಚನೆಗಳು ಬದಲಾಗಬೇಕು, ಅದರ ಜೊತೆಗೆ ನಮ್ಮ ಮನಸ್ಸು ಸ್ವಚ್ಛವಾಗಬೇಕು ಎನ್ನುವ ಉದ್ದೇಶದಿಂದ ನಾನು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಬಹಳ ಚೆನ್ನಾಗಿ ಇವತ್ತು ಪೂಜಾ ವಿಧಿವಿಧಾನ ಎಲ್ಲವೂ ಕೂಡ ನಡೆದಿದೆ. ಇಂಥ ಆಚರಣೆಗಳು ಕೇವಲ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ಎನ್ನುವಂಥದ್ದು ನನ್ನ ಆಲೋಚನೆ. ನಾವಿವತ್ತು ಬಹಳ ಚೆನ್ನಾಗಿ ಮಾತೆಯರನ್ನು ನಾವು ಪೂಜಿಸ್ತೇವೆ. ಒಂದು ಮಾತಿದೆ, ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ. ಎಲ್ಲಿ ನಾರಿಯರನ್ನು ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಎನ್ನುವಂಥ ಮಾತಿದೆ. ಆ ಕಾರಣಕ್ಕಾಗಿ ಇವತ್ತು ಪುತ್ತಿಲ ಪರಿವಾರದವರು ದೇವತೆಗಳನ್ನು ಇಲ್ಲಿ ಕಾಣುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ಸಲ್ಲಬೇಕಾದಂಥ ಗೌರವವನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ, ಹಾಗೆಯೇ ಯಾವುದೇ ಪೂಜಾ ವಿಧಿವಿಧಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬೇಕಾದದ್ದು ನಮ್ಮಲ್ಲಿ ಮೊದಲು ನಂಬಿಕೆ. ನನಗೆ ಯಾವಾಗಲೂ ನೆನಪಾಗುವಂಥ ಒಂದು ಕಥೆಯನ್ನು ಹೇಳಿ ನಾನು ಈ ಒಂದು ನನ್ನ ವಿಚಾರ ಮಂಡನೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಒಂದು ಸಲ ಒಂದು ಊರಿಗೆ ಬರಗಾಲ ಬರ್ತದಂತೆ. ಆವಾಗ ಅಲ್ಲಿದ್ದಂತಹ ಸ್ವಾಮೀಜಿ ಒಬ್ಬರು, ಈ ಊರಿಗೆ ಬರಗಾಲ ಬಂದಿದೆ, ಇದು ನಿವಾರಣೆ ಆಗಬೇಕು ಅಂತಿದ್ರೆ ಒಂದು ಯಾಗವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಯಾಗವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಊರಿನ ಎಲ್ಲ ಜನರು ತಮ್ಮಲ್ಲಿರುವಂತಹ ವಸ್ತುಗಳನ್ನು, ಅದರಲ್ಲೂ ತಮಗೆ ಯಾವೆಲ್ಲ ಅಮೂಲ್ಯವಾದ ವಸ್ತುಗಳನ್ನು ಕೊಡ್ಬೋದು ಅದನ್ನೆಲ್ಲವನ್ನು ಆ ಯಾಗದ ಸ್ಥಳಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾರೆ. ಜನರು ಬರಗಾಲ ಅಂದಾಗ ನಮಗೆ ಗೊತ್ತೇ ಇದೆ ಜೀವನ ಎಷ್ಟು ಕಷ್ಟ ಇದೆ ಅಂತ. ಸರಿ, ತಮ್ಮಲ್ಲಿದ್ದಂತಹ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು, ತಮಗೆ ಸಾಧ್ಯವಾದುದನ್ನು ಕೂಡ ಕೆಲವು ಬಡ ಜನರು ತಗೊಂಡು ಬರ್ತಾರೆ. ಆದರೆ ಎಷ್ಟು ಯಾಗಾದಿಗಳನ್ನು, ಯಜ್ಞವನ್ನು ಮಾಡಿದರೂ ಕೂಡ ಮಳೆ ಬರೋದೇ ಇಲ್ಲ. ಒಂದು ನಂಬಿಕೆ ಇದೆ ನಮ್ಮಲ್ಲಿ, ಪೂಜೆ ಮಾಡಿದ ತಕ್ಷಣ ಅದು ಫಲ ಕೊಟ್ಬಿಡ್ತದೆ ಅಂತ. ಆದರೆ ಅಲ್ಲಿ ಮಳೆ ಬರೋದೇ ಇಲ್ಲ. ಸರಿ, ಇನ್ನೇನು ಪೂಜೆ ಮುಗಿತಾ ಬರಬೇಕು, ಮಧ್ಯಾಹ್ನದ ಹೊತ್ತಾಯಿತು. ಒಂದು ಪುಟ್ಟ ಹುಡುಗ ಓಡೋಡಿ ಬರ್ತಾನೆ. ಅವನು ಬಂದದೇ ತಡ, ಇನ್ನೇನು ಆ ಯಾಗ ಎಲ್ಲಿ ನಡೀತಾ ಇದೆಯೋ ಅಲ್ಲಿಗೆ ಬರಬೇಕು, ಅಷ್ಟರಲ್ಲಿ ಜೋರಾಗಿ ಮಳೆ ಬಂದುಬಿಡ್ತದೆ. ಯಾವುದೇ ದಾನ ಮಾಡಿದರೂ, ಎಷ್ಟೇ ಅಮೂಲ್ಯವಾದ ವಸ್ತುವನ್ನು ತಗೊಂಡು ಬಂದರೂ ಕೂಡ ಮಳೆ ಬರಲಿಲ್ಲ. ಆದರೆ ಆ ಪುಟ್ಟ ಹುಡುಗ ಇನ್ನೇನು ಆ ಯಾಗ ನಡೆಯುವ ಸ್ಥಳಕ್ಕೆ ತಲುಪ್ತಾನೆ, ಅಷ್ಟರಲ್ಲಿ ಮಳೆ ಬಂತು. ಹೌದು, ಆ ಹುಡುಗ ಮಾಡುವ ಯಾಗದ ಮೇಲೆ ನಂಬಿಕೆ ಇಟ್ಟಿದ್ದ. ಆ ನಂಬಿಕೆಯಿಂದ ಆ ಹುಡುಗ ಬೇರೆ ಯಾವ ವಸ್ತುವನ್ನು ತರಲಿಲ್ಲ. ಅವನು ತಂದದ್ದು ಒಂದು ಕೊಡೆಯನ್ನು ಮಾತ್ರ. ಯಾಕಂದರೆ ಯಾಗ ಮಾಡಿದರೆ ಮಳೆ ಬರ್ತದೆ ಎನ್ನುವಂಥ ನಂಬಿಕೆ ಅವನಲ್ಲಿತ್ತು. ಮಳೆ ಬಂದರೆ ಕೊಡಬೇಕು ಎನ್ನುವಂಥದ್ದು ಆಲೋಚನೆ ಅವನಲ್ಲಿತ್ತು. ಹಾಗಾಗಿ ಸ್ನೇಹಿತರೆ,
ನಾವು ಯಾವುದೇ ವಿಧಿವಿಧಾನಗಳನ್ನು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆ ನಂಬಿಕೆ ಎನ್ನುವಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲೇ ಹುಟ್ಟಿಕೊಂಡಂತಹ ಈ ಒಂದು ವ್ರತಾಚರಣೆ ಇವತ್ತು ನಾಡಿನಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸಲ್ಪಡ್ತಿದೆ. ಹೌದು, ಈ ಪೂಜೆ ಪ್ರಾರಂಭವಾದದ್ದು ಶಿವನಿಂದಾಗಿ. ಶಿವ ಒಂದ್ಸಲ ಪಾರ್ವತಿಯ ಜೊತೆ ಏಕಾಂತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪಾರ್ವತಿ ಕೇಳ್ತಾಳೆ, ಈ ಜಗತ್ತಿಗೆ ಸಿರಿ ಸಂಪತ್ತನ್ನು ನೀಡುವಂತಹ ಯಾವುದಾದರೂ ಒಂದು ವ್ರತಾಚರಣೆ ಪೂಜೆ ಇದ್ದರೆ ಅದನ್ನು ತಿಳಿಸಿ ಅಂತ ಕೇಳಿದಾಗ ಶಿವ ಹೇಳ್ತಾನೆ, ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಫಲಭರಿತವಾದಂತಹ ಪೂಜೆ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಪಾರ್ವತಿ ಕೇಳ್ತಾಳೆ, ಹಾಗಾದರೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಸಂಪತ್ತು ವೃದ್ಧಿಯಾಗ್ತದೆ, ಸಿರಿ ಸಂಪತ್ತು ಐಶ್ವರ್ಯ ಬರ್ತದೆ ಅನ್ನೋದಕ್ಕೆ ಕಾರಣ ಏನು? ಯಾರಾದರೂ ಈ ಪೂಜೆಯನ್ನು ಮಾಡಿದವರು ಇದ್ದಾರಾ? ಈಗಾಗಲೇ ಅರ್ಚಕರು ಅದರ ಬಗ್ಗೆ ಹೇಳಿದರು, ಆದರೂ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಾರಾದರೂ ಈ ಪೂಜೆಯನ್ನು ಮಾಡಿದ್ದಾರಾ ಅಂತ ಕೇಳಿದಾಗ, ಅದಕ್ಕೆ ಫಲವನ್ನು ಪಡ್ಕೊಂಡಿದ್ದಾರಂತ ಕೇಳಿದಾಗ, ಹೌದು, ಮಗಧ ದೇಶದ ಒಬ್ಬಾಕೆ ಅತ್ಯಂತ ಬಡ ಮಹಿಳೆ ಚಾರುಮತಿ ಎನ್ನುವಳು ಈ ಪೂಜೆಯನ್ನು ಮಾಡ್ತಾಳೆ. ಆಕೆ ಎಷ್ಟು ಬಡವಳಂದರೆ ಆಕೆಯ ಜೀವನವನ್ನು ಸಾಗಿಸೋದಕ್ಕೂ ಕಷ್ಟ, ಆದರೂ ಕೂಡ ಆಕೆ ಲಕ್ಷ್ಮೀ ಪೂಜೆಯನ್ನು ಬಿಡ್ತಿರ್ಲಿಲ್ಲ ಅಂತ. ಸರಿ, ದಿನಾ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾಳೆ. ಲಕ್ಷ್ಮಿ ನಮ್ಗೆ ಗೊತ್ತಿದೆ, ನಾವು ದೇವರನ್ನು ತುಂಬ ಧ್ಯಾನ ಮಾಡಿದರೆ, ತಪಸ್ಸು ಮಾಡಿದರೆ ದೇವರು ಒಲಿತಾನೆ ಅನ್ನೋದನ್ನು ನಾವು ಪುರಾಣದಿಂದ ನೋಡ್ಕೊಂಡು ಬಂದಿದ್ದೇವೆ. ಸರಿ, ಚಾರುಮತಿ ಹೀಗೆ ಪೂಜೆಯನ್ನು ಮಾಡ್ತಾ ಇರಬೇಕಿದ್ರೆ ಲಕ್ಷ್ಮಿ ಒಂದು ದಿನ ಕನಸಿನಲ್ಲಿ ಬರ್ತಾಳೆ. ಬಂದು ಹೇಳ್ತಾಳೆ, ಶ್ರಾವಣ ಮಾಸದ 2ನೇ ಶುಕ್ರವಾರ ಶುಕ್ಲ ಪಕ್ಷದಂದು ಹುಣ್ಣಿಮೆಯ ಮೊದಲ ಶುಕ್ರವಾರ, ಅಂದರೆ ಅರ್ಥಾತ್ ಹುಣ್ಣಿಮೆಗೆ ಹತ್ತಿರದ ಶುಕ್ರವಾರ ನೀನು ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಮುಂಜಾವಿನಲ್ಲಿ ಸಂಜೆಯ ಹೊತ್ತು ಗೋಧೂಳಿ ಲಗ್ನದಲ್ಲಿ ನೀನು ನಿನ್ನ ಬಾಗಿನಲ್ಲಿ ದ್ವಾರದಲ್ಲಿ ದೀಪಗಳನ್ನು ಇಟ್ಟು ನನ್ನನ್ನು ಕಾಯ್ತಾ ಕೂತ್ಕೊಳ್ಬೇಕು, ನಾನು ನಿನ್ನ ಮನೆಗೆ ಬರ್ತೇನೆ ಅಂತ ಕನಸಿನಲ್ಲಿ ಬಂದು ಹೇಳಿ ಹೋಗ್ತಾಳೆ. ಸರಿ, ಚಾರುಮತಿ ಬೆಳಿಗ್ಗೆ ಎದ್ದು ಇದನ್ನು ಊರಿನಲ್ಲೆಲ್ಲ ಹೇಳ್ತಾ ಹೋಗ್ತಾಳೆ. ಆಗ ಊರಿನ ಮಹಿಳೆಯರು, ಹೆಂಗಸರು ಮತ್ತು ಊರಿನವರು ಎಲ್ಲರೂ ಕೂಡ ಹೇಳ್ತಾರೆ, ಇವಳಿಗೇನೋ ಬುದ್ಧಿ ಭ್ರಮಣೆಯಾಗಿದೆ ಅಂತ ಹೇಳ್ತಾಳೆ. ಸರಿ, ಆದರೂ ಇವಳ ಶ್ರಮವನ್ನು ಬಿಡಲಿಲ್ಲ, ಇವಳ ಪೂಜಾ ವಿಧಿವಿಧಾನವನ್ನು ಬಿಡಲಿಲ್ಲ, ಪೂಜೆಯನ್ನು ಮಾಡ್ತಾಳೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ. ಸರಿ, ಅಲ್ಲಿಂದ ಆ ದಿನ ಈಗಾಗಲೇ ನಾವು ಯಾವ ರೀತಿಯಲ್ಲೆಲ್ಲ ಪೂಜೆಯನ್ನು ಮಾಡಿದ್ದೇವೋ ಅದೇ ರೀತಿಯಲ್ಲಿ ಆಕೆ ಪೂಜೆಯನ್ನು ತನ್ನಿಂದಾದ ಮಟ್ಟಿಗೆ, ಯಾಕಂದರೆ ನಾವು ಪೂಜೆ ಮಾಡುವಂಥದ್ದು ನಮ್ಮಲ್ಲಿ ಐಶ್ವರ್ಯ ಇದೆ, ಸಂಪತ್ತು ಇದೆ ಅಂತ ಖರ್ಚು ಮಾಡಿ ಅಲ್ಲ, ಮನಸ್ಸಿನಿಂದ, ನಂಬಿಕೆಯಿಂದ, ಸ್ವಚ್ಛ ಮನಸ್ಸಿನಿಂದ ಪೂಜೆ ಮಾಡಿದರೆ ನಾವು ಯಾವುದೇ ದಾನ ಧರ್ಮ ಮಾಡಬೇಕಾಗಿಲ್ಲ, ಖಂಡಿತ ದೇವರು ಒಲಿತಾರೆ ಎನ್ನುವುದಕ್ಕೆ ಚಾರುಮತಿ ಉದಾಹರಣೆಯಾಗಿ ನಿಲ್ತಾಳೆ. ಸರಿ, ಪೂಜೆಯನ್ನು ಮುಗಿಸ್ತಾಳೆ. ಆಕೆಯ ಮನೆ ಸಿರಿ ಸಂಪತ್ತಿನಿಂದ ಕಂಗೊಳಿಸ್ತದೆ. ಇದನ್ನು ನೋಡಿದಂಥ ಊರಿನ ಜನರು ಮುಂದಿನ ದಿನದಲ್ಲಿ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಆರಂಭ ಮಾಡ್ತಾರೆ, ವರಮಹಾಲಕ್ಷ್ಮಿ ಪೂಜೆಯನ್ನು ಆರಂಭ ಮಾಡ್ತಾರೆ. ಅಂದಿನಿಂದ ಈ ವರಮಹಾಲಕ್ಷ್ಮಿ ಪೂಜೆ ಆರಂಭಗೊಂಡಿದೆ. ಆತ್ಮೀಯರೇ, ಇದು ಪೂಜೆಯ ಹಿನ್ನೆಲೆ. ಹಾಗಾದರೆ ನಾವು ಯಾಕೆ ಲಕ್ಷ್ಮಿಯನ್ನು ಪೂಜಿಸಬೇಕು? ಸಂಪತ್ತಿನ ರಾಣಿ ಲಕ್ಷ್ಮಿ. ಯಾರಿಗೆ ಹಣ ಬೇಡ, ಯಾರಿಗೆ ಐಶ್ವರ್ಯ ಬೇಡ, ಯಾರಿಗೆ ಚಿನ್ನ ಆಭರಣ ಒಡವೆ ಬೇಡ ಹೇಳಿ? ಅದರಲ್ಲೂ ಮಹಿಳೆಯರಂತೂ ತನ್ನ ಗಂಡನ ಶ್ರೇಯಾಭಿವೃದ್ಧಿಗೆ, ಅದರ ಜೊತೆಗೆ ತನ್ನ ಮನೆಯಲ್ಲಿ ಸಿರಿ ಸಂಪತ್ತಿನಿಂದ ನಾನು ಬಹಳ ಸುಖ ಸಂತೋಷದಿಂದ ಬದುಕಬೇಕು ಎನ್ನುವ ಕಾರಣಕ್ಕಾಗಿ ಮಹಿಳೆಯರು ಈ ಪೂಜೆಯನ್ನು ಬಹಳ ಸಂಭ್ರಮದಿಂದ ಮಾಡ್ತಾರೆ. ಯಾಕಂದರೆ ಈಗಾಗಲೇ ಹೇಳಿದಾಗೆ ಶ್ರಾವಣ ಮಾಸದಲ್ಲಿ ಬರುವಂಥ 2ನೇ ಪೂಜೆಯೇ, 2ನೇ ಹಬ್ಬವೇ ಈ ವರಮಹಾಲಕ್ಷ್ಮಿ ಪೂಜೆ. ಹಾಗಾಗಿ ಈ ಸಂಪತ್ತಿನ ರಾಣಿಯನ್ನು ನಮ್ಮ ಮನೆಗೆ ತಂದುಕೊಳ್ಬೇಕು. ಹಾಗಾದರೆ ಕೇವಲ ಪೂಜೆ ಮಾಡಿದರೆ ಮಾತ್ರ ಸಂಪತ್ತಿನ ರಾಣಿ ಬರ್ತಾಳ? ಇಲ್ಲ, ಮೊದಲು ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು, ನಮ್ಮ ಮನೆ ಸ್ವಚ್ಛ ಆಗಬೇಕು. ಅದಕ್ಕೊಂದು ಮಾತಿದೆ, ಮನೆ, ಅದರ ಜೊತೆಗೆ ಇಂಗ್ಲೀಷಿಗೆ ಬಂದಾಗ ಮನಿ, ಅರ್ಥಾತ್ ಕನ್ನಡದಲ್ಲಿ ಧನ, ಇದು 3 ನಮ್ಮ ಜೊತೆಗೆ ಸೇರ್ಕೊಳ್ತದೆ ಅಂತ. ಆ ನಿಟ್ಟಿನಲ್ಲಿ ನಾವಿವತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೇವೆ. ಹೌದು, ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಂಥ ಮಹತ್ವದ ಸ್ಥಾನ ಇದೆ ಅಂತ ಹೇಳಿದರೆ, ಈ ನಾವು ನಿಂತಹ ಭೂಮಿ ಅದು ಹೆಣ್ಣು, ಭಾರತ ಮಾತೆ ಅದು ಹೆಣ್ಣು, ಪ್ರಕೃತಿ ಮಾತೆ ಅದು ಹೆಣ್ಣು. ಅಷ್ಟು ಮಾತ್ರ ಅಲ್ಲ, ನಮ್ಮ ನಾಡಿನೆಲ್ಲೆಡೆ ಹರಿಯುವಂತಹ ನದಿಗಳು ಅದೆಲ್ಲವೂ ಕೂಡ ಹೆಣ್ಣು.
ಅರ್ಥಾತ್ ಆಕೆ ಶಕ್ತಿಯೂ ಹೌದು, ಆಕೆ ಈ ನಾಡನ್ನು ಬೆಳಗುವವಳು ಹೌದು, ಈ ಭೂಮಿಯನ್ನು ರಕ್ಷಿಸುವವಳು ಹೌದು. ಸರ್ವ ವಿಚಾರದಲ್ಲೂ ಇವತ್ತು ಹೆಣ್ಣು ಮಗಳು ನಮ್ಮ ಮುಂದೆ ಬೇಕು. ಹಾಗೆಂತೇಳಿ ಹೆಣ್ಣು ಮಗಳೊಬ್ಬಳಿಂದಲೇ ಯಾವುದೇ ಕಾರ್ಯಗಳು ನಡೆಯುವುದಿಲ್ಲ. ಒಂದು ಸಂಸಾರ ನೆಟ್ಟಾಗಿರಬೇಕು, ಸರಿಯಾಗಿರಬೇಕು ಅಂತಿದ್ರೆ ಕೇವಲ ಹೆಣ್ಣು ಮಗಳೊಬ್ಬಳಿಂದ ಸಾಧ್ಯ ಇಲ್ಲ. ಯಾವಾಗ ಪತಿ ಪತ್ನಿಯರು ಅರ್ಥಾತ್ ತಂದೆ ತಾಯಿ ಗಂಡ ಹೆಂಡತಿ ಜೊತೆಯಾಗಿ ಸೇರಿದಾಗ ಹೇಗೆ ಒಂದು ಕೈಯಿಂದ ಚಪ್ಪಾಳೆ ಸಾಧ್ಯವಿಲ್ಲವೋ, ಹೇಗೆ ಎರಡು ಕೈಯಿಂದ ಚಪ್ಪಾಳೆಯೋ, ಅದೇ ರೀತಿಯಲ್ಲಿ ಮನೆಯಲ್ಲಿರುವಂತಹ ಗಂಡ ಹೆಂಡತಿ. ಆದರೂ ಕೂಡ ಅಲ್ಲಿ ನಾವು ಹೆಣ್ಣನ್ನು ಯಾವ ರೀತಿ ಗೌರವಿಸ್ತೇವೆ? ಯಾಕಂದರೆ ವಿವೇಕಾನಂದರು ಅಮೆರಿಕದಲ್ಲಿ ಹೋಗಿ ಹೇಳಿದ್ದು ಭಾರತೀಯ ಸಂಸ್ಕೃತಿ ಅಂದರೆ ಏನು ಅಂತ ಹೇಳಿದರೆ ಹೆಣ್ಣಿಗೆ ಕೊಡುವಂಥ ಗೌರವ ಸ್ಥಾನಮಾನ. ಅದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನೆನಪಿಸ್ಕೊಳ್ತೇವೆ ಈ ಮಾತೆಯನ್ನು. ಏನಂತ ಹೇಳಿದರೆ, ಕರಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ ಅಂತ. ಎಂಥ ಅದ್ಭುತವಾದ ಮಾತು ನೋಡಿ. ಆದರೆ ಈ ಮಧ್ಯದಲ್ಲಿ ನಾನೊಂದು ಎಚ್ಚರಿಸಲೇಬೇಕು. ಇವತ್ತು ಇಲ್ಲಿ ಮಹಿಳೆಯರು ಮಹನೀಯರು ತುಂಬ ಜನ ಕಾಣ್ತಾ ಇದ್ದಾರೆ, ಆದರೆ ನಮ್ಮ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ದಯವಿಟ್ಟು ನಾನು ಹೇಳ್ತೇನೆ, ಇಂಥ ಕಾರ್ಯಕ್ರಮಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ನಾವು ಆದಷ್ಟು ಮಟ್ಟಿಗೆ, ಇವತ್ತು ಶಾಲೆಯಲ್ಲಿ ಇರಬಹುದು, ಆದರೂ ಕೂಡ ಆದಷ್ಟು ಮಟ್ಟಿಗೆ ನಾವು ಮಕ್ಕಳನ್ನು ಇಂಥ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಇವತ್ತು ಕರಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳಲ್ಲ ನಮ್ಮ ಮಕ್ಕಳು. ರಾತ್ರಿ ಎಷ್ಟೊತ್ತಿಗೆ ಮಲಗ್ತಾರೋ ಗೊತ್ತಿಲ್ಲ, ಬೆಡ್ಶೀಟ್ ಹೊದ್ದಿದ್ರೂ ಕೂಡ ಅದರೊಳಗೆ ಲೈಟ್ ಕಾಣ್ತಾ ಇರ್ತದೆ. ಅದು ಬೇರೆ ಯಾವುದು ಅಲ್ಲ, ನಮ್ಮನ್ನು ಇಡೀ ಜಗತ್ತನ್ನು ಕೈಯೊಳಗೆ ನಾವು ಹೊತ್ತು ಕೂತಿದ್ದೇವಲ್ಲ ಅದು. ಹಾಗಾಗಿ ಅವ್ರೇನು ಹೇಳ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ, ರಾತ್ರಿ ನೋಡ್ತಾ ನೋಡ್ತಾ ಆ ಮೊಬೈಲ್ ಎಲ್ಲಿ ಬಿದ್ದೋಗಿದೆ ಗೊತ್ತಿಲ್ಲ, ಕರಗ್ರೆ ವಸತೆ ಮೊಬೈಲ್, ಕರ ಮಧ್ಯೆ ಮೊಬೈಲ್, ಕರ ಮೂಲೆ ಮೊಬೈಲ್, ಮೊಬೈಲ್ ದರ್ಶನಂ ಆಗಿ ಹೋಗಿದೆ ಇವತ್ತು. ಹೌದು, ಇಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವಿವತ್ತು ನಮ್ಮ ಸಂಸ್ಕೃತಿ ಅಂದರೆ ಏನು, ನಮ್ಮ ಸಂಪ್ರದಾಯ ಅಂದರೆ ಏನು, ನಾವು ಭಾರತೀಯ ಸಂಸ್ಕೃತಿಯ ಒಳಗೆ ಹೇಗೆ ಬದುಕಬೇಕು ಎನ್ನುವುದನ್ನು ನಾವಿವತ್ತು ಇಲ್ಲಿ ನೋಡಿ ಹೋಗುವುದರ ಜೊತೆಗೆ ಅದನ್ನು ನಮ್ಮ ಮಕ್ಕಳಿಗೆ ಇವತ್ತು ಮನೆಯಲ್ಲಿ ಕಲಿಸಬೇಕಾಗಿದೆ. ಎಂಥ ಅದ್ಭುತ ಮಾತು ನೋಡಿ. ಕರಮೂಲೆ ಸ್ಥಿತ ಗೌರಿ ಅಂದರೆ ನಮ್ಮ ಕೈಯ ಕೊನೆಯಲ್ಲಿ ಆಕೆ ಅಂದರೆ ಮೂಲ ಭಾಗದಲ್ಲಿ ಗೌರಿ. ಗೌರಿ ಅಂದರೆ ಆಕೆ ಶಕ್ತಿ ದೇವತೆ. ನಾವು ನೇರವಾಗಿ ಇವತ್ತು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಅಲ್ಲ, ನೇರವಾಗಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದಲ್ಲ, ಕರಮೂಲೆ ಮೂಲದಲ್ಲಿ ನಾವು ಶಕ್ತಿ ದೇವತೆಯನ್ನು ಒಲಿಸಿಕೊಂಡು, ಕರ ಮಧ್ಯೆ ಸರಸ್ವತಿ ಇದ್ದಾಳೆ, ವಿದ್ಯೆಯನ್ನು ಪಡ್ಕೊಂಡು ಆ ನಂತರ ನಾವು ಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕು ಎನ್ನುವಂಥದ್ದೇ ಅದರ ಮೂಲಾರ್ಥ. ಸೊ ಹಾಗಾಗಿ ಅಷ್ಟಕ್ಕೆ ನಮ್ಮ ಮಹಿಳೆಯರನ್ನು ಪುರಾಣದಲ್ಲಿ ಬಿಟ್ಟಿಲ್ಲ. ಅದಾದ ತಕ್ಷಣ ನಾವು ಈ ಭೂಮಿಯನ್ನು ನಾವು ದೇವರಿಗೆ ಸಮಾನವಾಗಿ ನೋಡ್ತೇವೆ. ನಮ್ಮ ಮಕ್ಕಳಿಗೂ ಮತ್ತು ನಾವು ಹೇಳಬೇಕು ಏನಂತ ಹೇಳಿದ್ರೆ, ನಾವು ನಮ್ಮ ಚಾಪೆಯಿಂದ ಇವತ್ತು ಎದ್ದ ತಕ್ಷಣ ನಾವೇನು ಬೆಡ್ ಅಂತ ಹೇಳ್ತೇವೋ, ಎದ್ದ ತಕ್ಷಣ ಭೂಮಿಗೆ ನೇರವಾಗಿ ತುಳಿಯುವುದಲ್ಲ, ನಮ್ಮ ಪಾದವನ್ನು ಸ್ಪರ್ಶ ಮಾಡುವುದಲ್ಲ. ನಾವು ಎದ್ದ ತಕ್ಷಣ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲಿ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಸ್ವಮೆ, ನಿನ್ನ ಮೇಲೆ ನಾನು ನನ್ನ ಕಾಲನ್ನು ಇಡ್ತಾ ಇದ್ದೇನೆ. ಯಾಕಂದರೆ ನಮ್ಮ ದೇಹದಲ್ಲಿ ಅತ್ಯಂತ ಕೆಳಗಿರುವಂಥ ಭಾಗ ಮತ್ತು ನಾವು ಕಾಲ ಅಂದ ತಕ್ಷಣ ಅದಕ್ಕೆ ಪ್ರಮುಖವಾದ ಸ್ಥಾನವನ್ನು ಕೊಡೋದಿಲ್ಲ. ನಮ್ಮ ದೇಹದ ಎಲ್ಲ ಅಂಗಗಳಿಗೂ ಪ್ರಮುಖ ಸ್ಥಾನ ಇದೆ, ಆದರೂ ಕಾಲಿಂದ ತುಳಿಬಾರ್ದು ಅಂತೇವೆ. ಆದರೂ ಕೂಡ ನಾವು ಹಾಗಾಗಿ ಆ ಕಾಲನ್ನು ಇಡಬೇಕಿದ್ರೆ ನಿನ್ನ ಮೇಲೆ ನನ್ನ ಪಾದವನ್ನು ಇಡ್ತೇನೆ, ನನ್ನನ್ನು ಕ್ಷಮಿಸು ಅಂತ ನಾವು ಆಕೆಯಲ್ಲಿ ಕೇಳಿ, ನಾವು ವಿಷ್ಣುವಿನ ಪತ್ನಿಯಲ್ಲಿ ಕೇಳಿ ಅದರ ಮೇಲೆ ಕಾಲಿಡಬೇಕಂತೆ. ಇಂತಹ ಬಹಳಷ್ಟು ವಿಚಾರಗಳು ಇದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಸ್ನಾನ ಮಾಡುವಾಗಲೂ ಮೊಬೈಲ್ ಇಟ್ಕೊಂಡಿರುವ ಮಕ್ಕಳಿದ್ದಾರೆ. ಆಗಲೂ ಒಂದು ಮಾತು ಬರ್ತದೆ, ಅದೂ ಅಲ್ಲಿ ಹೆಣ್ಣು ದೇವತೆಗಳನ್ನು ಸ್ಮರಿಸ್ಕೊಳ್ತಾರೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು. ನಾನು ಸ್ನಾನ ಮಾಡುವುದು ಕೇವಲ ನಮ್ಮ ಹಂಡೆಯ ಒಳಗಿರುವ ನೀರಲ್ಲ, ಅದು ಅದರಲ್ಲಿ ಗಂಗೆಯ ನೀರಿದೆ, ನರ್ಮದೆಯ ನೀರಿದೆ, ಕಾವೇರಿಯ ನೀರಿದೆ, ಎಲ್ಲ ನದಿಗಳ ಪವಿತ್ರವಾದ ನದಿಗಳ ನೀರಿದೆ, ಅದನ್ನು ನನ್ನ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ಅಂತ. ಎಂಥ ಅದ್ಭುತವಾದ ಪರಿಕಲ್ಪನೆ ನೋಡಿ. ಇದೆಲ್ಲ ಬಂದದ್ದು ಎಲ್ಲಿಂದ? ಇದೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಿಂದ, ಪುರಾಣದಿಂದ ಬಂದಿರುವಂಥದ್ದು. ಹೌದು ಆತ್ಮೀಯರೇ, ಇಂತಹ ಒಂದು ಅದ್ಭುತವಾದಂಥ ಆಚರಣೆಯನ್ನು ಮಾಡ್ತಾ ಇರುವಂಥ ಈ ಲಕ್ಷ್ಮಿ ಬಂದದ್ದು ಎಲ್ಲಿಂದ ಅಂತ ಕೇಳಿದರೆ, ಆಕೆ ಬಂದದ್ದು ಕ್ಷೀರಸಾಗರದಿಂದಂತೆ. ಅಲ್ಲಿ ಕೂಡ ಎಂಥ ಅದ್ಭುತವಾದ ಕಲ್ಪನೆ ನೋಡಿ.
ಕ್ಷೀರಸಾಗರದಲ್ಲಿ ರಾಕ್ಷಸರು ಮತ್ತು ದೇವತೆಗಳ ಮಧ್ಯೆ ಹೋರಾಟ ನಡೀತದೆ. ಆವಾಗ ವಾಸುಕಿಯನ್ನು ಬಳಸ್ಕೊಂಡು ಮಂದಾರ ಪರ್ವತಕ್ಕೆ ಸುತ್ತು ಹಾಕಿ ಅದನ್ನು ಕಡಿಯುವಂಥ ಸಂದರ್ಭದಲ್ಲಿ ಶ್ವೇತವರ್ಣೆಯಾಗಿ ಶ್ವೇತವಸ್ತ್ರಧಾರಿಣಿಯಾಗಿ ಲಕ್ಷ್ಮಿ ಉಟ್ಕೊಳ್ತಾಳೆ ಅಂತ. ಎಷ್ಟೆಲ್ಲ ಅದ್ಭುತವಾದ ಕಲ್ಪನೆಗಳು, ಪರಿಕಲ್ಪನೆಗಳು ನಮ್ಮೊಳಗಿದೆ ನೋಡಿ. ಹಾಗಾದರೆ ಇಷ್ಟೆಲ್ಲ ಪೂಜಾ ವಿಧಾನಗಳನ್ನು ಅಥವಾ ನಮ್ಮ ದೇವರುಗಳ ಬಗ್ಗೆ ಹೇಳ್ತಾ ಹೋದರೆ ಅದು ಬಹಳಷ್ಟು ಇದೆ. ಹಾಗಾದರೆ ನಾವು ಇವತ್ತು ನಮ್ಮ ನಾರಿಯರನ್ನ ಬಗ್ಗೆ ನಾವು ಒಂದಷ್ಟು ಆಲೋಚನೆ ಮಾಡಲೇಬೇಕು. ಕೇವಲ ನಾನು ಆಗಲೇ ಹೇಳಿದೆ, ನಾನು ಧಾರ್ಮಿಕ ಉಪನ್ಯಾಸವನ್ನು ಮಾತ್ರ ಮಾಡೋದಿಲ್ಲ. ಇಂಥ ಆಧ್ಯಾತ್ಮಿಕ ಚಿಂತನೆಗಳು, ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ನಿತ್ಯ ಜೀವನಕ್ಕೆ ಏನಾದರೂ ಪ್ರಯೋಜನಕ್ಕೆ ಬರಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಧಾರ್ಮಿಕ ಕಾರ್ಯಕ್ರಮಗಳು ಮನಸ್ಸನ್ನು ಕೆರಳಿಸುವ ಕೆಲಸವನ್ನು ಮಾಡಬಾರ್ದು, ಅದು ಮನಸ್ಸನ್ನು ಅರಳಿಸುವ ಕೆಲಸವನ್ನು ಮಾಡಬೇಕು. ಯಾಕಂದರೆ ನಮ್ಗೆ ಗೊತ್ತಿದೆ, ನಮಗೆ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಆಗ್ತಾ ಇರ್ಬೋದು. ನಾನು ಎಲ್ಲೋ ಒಂದು ಭಾಷಣವನ್ನು ಕೇಳಿದೆ, ನಾನು ಆಗಲೇ ಹೇಳಿದೆ ನಾನು ಉದ್ರೇಕಕಾರಿ ಭಾಷಣವನ್ನು ಮಾಡೋದಿಲ್ಲ ಅಂತ. ನಾನೊಂದು ಭಾಷಣ ಕೇಳಿದ್ದೆ ಒಬ್ಬರದ್ದು. ಅದೊಂದು ಮಹಿಳೆ, ಅರ್ಥಾತ್ ಒಂದು ಹುಡುಗಿ, ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಮುಟ್ಟಿದ್ರೆ ಅವರ ಮನೆಯ ಹೆಣ್ಣು ಮಕ್ಕಳನ್ನು ಎಳೆದು ತರ್ತೇವೆ ಅಂತ ಏನೋ ಆ ಪದ ಇತ್ತು. ನನಗಾಗ ಆಲೋಚನೆಗೆ ಬಂದದ್ದು, ಅದನ್ನು ಕೇಳ್ತಾ ಕೇಳ್ತಾ, ಅಲ್ಲ, ಅವರಿಂದ ನಮಗೆ ಯಾರಿಂದ ಅನ್ಯಾಯ ಆಗಿದೋ ಗೊತ್ತಿಲ್ಲ, ಅವರ ಮನೆಯ ಹೆಣ್ಣು ಮಕ್ಕಳನ್ನು ಎಳೆದು ತರುವುದಕ್ಕಿಂತಲೂ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನಾವು ಜೋಪಾನ ಮಾಡೋಣ. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಾವು ಒಳ್ಳೆಯ ಆಚಾರ ವಿಚಾರಗಳನ್ನು ಕಲಿಸೋಣ. ಅನ್ಯಾಯ ಆದಾಗ ಇದೇ ರೀತಿ ಎಲ್ಲರೂ ಜೊತೆಯಾಗಿ ಎದ್ದು ನಿಲ್ಲೋಣ. ಕೇವಲ ಇದು ನನ್ನ ಮನೆಗೆ ಬಂದದ್ದು ಮಾತ್ರ, ಅವರ ಮನೆಗೆ ಬಂದದ್ದು ನನ್ನ ಮನೆಗೆ ಅಲ್ಲ ಅಂತೇಳಿ ನಾವಿಲ್ಲಿ ಬೆಚ್ಚಗೆ ಕೂತ್ಕೊಂಡ್ರೆ ಖಂಡಿತ ನಮ್ಮ ಧರ್ಮ ಉಳಿಯುವುದಿಲ್ಲ. ನಮ್ಮದು ಮತ ಧರ್ಮ ಏನೋದು ಇಲ್ಲ. ನಾನು ಓದಿದ ಪ್ರಕಾರ ಇರುವುದು ಒಂದೇ ಧರ್ಮ, ಸನಾತನ ಧರ್ಮ. ಸೊ ಹಾಗಾಗಿ ನಾವೇನು ಇವತ್ತು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಪಾರಸಿಕ, ಜೈನ ಅಂತ ಹೇಳ್ಕೊಂಡು ಹೋಗ್ತೇವೋ ಅದೆಲ್ಲ ನನ್ನ ಪ್ರಕಾರ, ನಾನು ಓದಿದ್ದು ಗೊತ್ತಿಲ್ಲ, ನಿಮಗಿಂತ ತುಂಬ ಕಿರಿಯರು, ನನಗಿಂತ ತುಂಬ ಹಿರಿಯರಿದ್ದೀರಾ, ಅದು ಮತಗಳು, ಪಂಥಗಳು. ಧರ್ಮ ಇರೋದು ಸನಾತನ ಧರ್ಮ. ಅದನ್ನೇ ಸಾರಿದ್ದು ವಿವೇಕಾನಂದರು ನಮ್ಮ ಧರ್ಮದ ಬಗ್ಗೆ. ಹಾಗಾಗಿ ನಾವಿವತ್ತು ಆ ಹೆಣ್ಣು ಮಕ್ಕಳನ್ನು ಹೇಗೆ ಜೋಪಾನ ಮಾಡಬೇಕು, ನಮ್ಮ ಮನೆಯ ಹೆಣ್ಣು ಮಕ್ಕಳು ಎಲ್ಲಿ ದಾರಿ ತಪ್ತಾ ಇದ್ದಾರೆ, ಯಾಕೆ ಅವರ ಮನಸ್ಸು ಬದಲಾಗ್ತಾ ಇದೆ, ಅದನ್ನು ಹಿಡಿದಿಡುವ ಕೆಲಸವನ್ನು ನಾವಿವತ್ತು ಮಾಡಬೇಕಾಗಿದೆ. ಅವರ ಮನೆಯ ಹೆಣ್ಣು ಮಕ್ಕಳನ್ನು ಎಳೆದು ತಂದರೆ ಅಥವಾ ನಾವು ಅದಕ್ಕೆ ಮತ್ತೆ ಪುನಃ ನಾವು ಅದಕ್ಕೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆ ಅಂತ ಹೋಗ್ತಾ ಹೋದರೆ ಅದು ಇದ್ದಷ್ಟು ದ್ವೇಷಕಾರೋದಕ್ಕೆ ಕಾರಣವಾಗ್ತದೆ. ಹಾಗಾಗಿ ಇಂಥದ್ದು ಆಚರಣೆಗಳು ನಮ್ಮ ಮನಸ್ಸನ್ನು ಅರಳಿಸುವ ಕೆಲಸವನ್ನು ಮಾಡಬೇಕು, ನಮಗೆ ಬದುಕನ್ನು ಕಟ್ಟಿಕೊಡುವ ಕೆಲಸವನ್ನು ಮಾಡಬೇಕು. ಅವಾಗಂಥ ಆಚರಣೆಗಳಿಗೆ ಬೆಲೆ ಬರ್ತದೆ. ಸೊ ಹಾಗಾಗಿ ಇಂಥ ಆಚರಣೆಯ ಸಂದರ್ಭದಲ್ಲಿ ನಾವು ಇವತ್ತಿನ ಕಾಲಘಟ್ಟಕ್ಕೆ ಒಂದು ಸಲ ಬರೋಣ. ಇವತ್ತು ನಾವು ಬಹಳ ಸುಂದರವಾಗಿ ಇವತ್ತು ಬಂದಿದ್ದೇವೆ. ಎಲ್ಲ ಹೆಣ್ಣು ಮಕ್ಕಳು ಬಹಳ ಚೆನ್ನಾಗಿ ಶೋಭಿಸ್ತಾ ಇದ್ದಾರೆ. ಇವತ್ತು ಮನೆಯಿಂದ ಬಹಳ ಚೆನ್ನಾಗಿ ಗಂಡಂದಿರು ಹೆಣ್ಣು ಮಕ್ಕಳನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಆವಾಗದಿಂದ ಇದನ್ನೇ ಹೇಳಿದ್ದು, ಇದು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು. ನಮ್ಮ ಮನೆಯೊಳಗಿರುವಂಥ ಗಂಡು ಮಕ್ಕಳನ್ನು ನಾವು ಇವತ್ತು ಎಚ್ಚರಿಸುವ ಕೆಲಸವನ್ನು ಮಾಡಬೇಕು. ಯಾಕೆ ಗೊತ್ತಾ, ಇವತ್ತು ಇಲ್ಲಿ ಆಚರಣೆ ಮಾಧ್ಯಮವನ್ನು ತೆರೆದು ನೋಡಿ. ಇವತ್ತು ನಾನು ಈಗ ಇಲ್ಲಿ ಬಂದು ಕೂತ ನಂತರ ಒಂದು ನ್ಯೂಸ್ ಓದಿದೆ, ನನಗೆ ಊರು ಮರೆತ, ಉತ್ತರ ಪ್ರದೇಶವೋ ಮಧ್ಯಪ್ರದೇಶವೇನೋ, ವೈದ್ಯರ ಜೊತೆಗಿದ್ದಂಥ ಒಬ್ಬ ಹೆಲ್ಪರ್ ಒಂದು ಹೆಣ್ಣು ಮಗಳನ್ನು ಡಾಕ್ಟರ್ ಇಲ್ಲದಂಥ ಸಂದರ್ಭದಲ್ಲಿ ನಗ್ನವಾಗಿ ಬೆತ್ತಲೆಯಾಗಿ ಮಾಡಿ ಆತನೇ ಆಪರೇಷನ್ ಮಾಡಿದ್ದು. ಗೊತ್ತೇ ಇಲ್ಲ ವೈದ್ಯ ವಲಯಕ್ಕೆ. ಎಂಥ ವಿಪರ್ಯಾಸ! ಎಲ್ಲಿಗೆ ಬಂದು ನಿಂತಿದ್ದೇವೆ? ನಮ್ಮ ಪೂಜೆ ಎಲ್ಲಿಗೆ ಹೋಗ್ತಾ ಇದೆ? ನಮ್ಮ ವ್ರತ ಆಚರಣೆಗಳು ಎಲ್ಲಿಗೆ ಹೋಗ್ತಾ ಇದ್ದಾವೆ? ಅಷ್ಟು ಮಾತ್ರ ಅಲ್ಲ, ಬೆಳಿಗ್ಗೆದ್ದ ತಕ್ಷಣ ಒಮ್ಮೆ ಮಾಧ್ಯಮವನ್ನು ಗಮನಿಸಿ ನೀವು. ಹೆಣ್ಣು ಮಕ್ಕಳನ್ನು ಇಷ್ಟೂ ಪೂಜಿಸುವಂತಹ ಈ ಸಮಾಜದಲ್ಲಿ, ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ, ಶೋಷಣೆ, ಬದ್ಯಾವುದು ಬೇಡ, ಅತ್ಯಾಚಾರ ಹೇಗೆ ನಡೀತಾ ಇದೆ ನೋಡಿ. 4 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ, 60 ವರ್ಷ ದಾಟಿದ ಮಹಿಳೆಯ ಮೇಲೆ ಅತ್ಯಾಚಾರ, ಅಪ್ಪನಿಂದ ಮಗಳ ಮೇಲೆ ಅತ್ಯಾಚಾರ, ಶಿಕ್ಷಕನಿಂದ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ, ಅಣ್ಣನಿಂದ ತಂಗಿಯ ಮೇಲೆ ಅತ್ಯಾಚಾರ. ಎಲ್ಲಿದೆ ನಮ್ಮ ವರಮಹಾಲಕ್ಷ್ಮಿ ಪೂಜೆ? ಎಲ್ಲಿದೆ ನಮ್ಮ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ? ಹೌದು,
ನಾವಿವತ್ತು ಹೆಣ್ಣು ಮಕ್ಕಳನ್ನು ಮಾತ್ರ ಎಚ್ಚರಿಸುವುದಲ್ಲ, ನಮ್ಮ ಮನೆಯ ಒಳಗಿರುವ ಗಂಡು ಮಕ್ಕಳಿಗೆ ಕೂಡ ನಾವಿವತ್ತು ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಗೌರವವನ್ನು ಕೊಡಬೇಕು, ಹೆಣ್ಣು ಮಕ್ಕಳನ್ನು ಯಾವ ರೀತಿಯಲ್ಲಿ ನೋಡಬೇಕು ಎನ್ನುವ ಭಾವನೆಯನ್ನು ನಾವಿವತ್ತು ಹೇಳಬೇಕಾಗಿದೆ. ಬಹುಶಃ ಅದಕ್ಕೆ ಕಾರಣಗಳು ಹಲವು. ನಮ್ಮ ಮಾಧ್ಯಮಗಳು ಕೂಡ ಕಾರಣ ಅಂತ ಹೇಳ್ತಾರೆ. ಆದರೆ ಒಂದು ಮಾತು ನಾನು ಹೇಳ್ತೇನೆ, ಮಾಧ್ಯಮಗಳು ಯಾವತ್ತೂ ಕಾರಣ ಆಗುವುದಿಲ್ಲ. ಯಾವುದೇ ಮಾಧ್ಯಮ ಕೆಟ್ಟ ಉದ್ದೇಶದಿಂದ ಬರುವುದಿಲ್ಲ. ನಾವು ನೋಡುವ ದೃಷ್ಟಿಕೋನ ಕೆಟ್ಟದ್ರಲ್ಲಿರ್ತದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಆ ಎಚ್ಚರಿಕೆಯನ್ನು ನಾವು ಮೂಡಿಸಬೇಕಾಗಿದೆ. ಮಾಧ್ಯಮವನ್ನಾಗಲಿ ಅಥವಾ ಯಾವುದೇ ವಿಚಾರವನ್ನಾಗಲಿ ಕೆಟ್ಟ ದೃಷ್ಟಿಕೋನದಿಂದ ನೋಡುವುದನ್ನು ಹೊರಗೆ ಬರಬೇಕಾಗಿದೆ. ಹಾಗಾಗಿ ಇಂಥ ಆಚರಣೆಗಳು ಬರುವಂಥ ಸಂದರ್ಭದಲ್ಲಿ ಯಾಕೆ ಹೆಣ್ಣನ್ನು ಪೂಜಿಸಬೇಕು? ಆಕೆ ತಾಯಿಯೂ ಹೌದು, ಆಕೆ ಅತ್ತೆಯೂ ಹೌದು, ಆಕೆ ಅಜ್ಜಿಯೂ ಹೌದು, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತಿಗೆ, ನಾದಿನಿ, ಅಕ್ಕ, ತಂಗಿ, ಸೊಸೆ ಎಲ್ಲ ಪಾತ್ರವನ್ನು ವಹಿಸುವಂಥ ಹೆಣ್ಣು ಮಗಳು ಆಕೆ. ಹಾಗಾಗಿ ಆಕೆಗೆ ಇವತ್ತು ನಾವು ಪವಿತ್ರವಾದ ಸ್ಥಾನವನ್ನು ಕೊಟ್ಟಿದ್ದೇವೆ. ಮನೆಯಲ್ಲೂ ಪವಿತ್ರವಾದ ಸ್ಥಾನವನ್ನು ಕೊಡೋಣ, ಸಮಾಜದಲ್ಲೂ ಪವಿತ್ರವಾದ ಸ್ಥಾನವನ್ನು ಕೊಡೋಣ. ಅದು ಯಾವುದೇ ಜಾತಿ, ಮತ, ಧರ್ಮಗಳು ಇರಬಹುದು. ಅವರವರಿಗೆ ಅವರವರ ಧರ್ಮ ಶ್ರೇಷ್ಠ, ಅದರಲ್ಲಿ ಎರಡು ಮಾತಿಲ್ಲ. ಅವರವರಿಗೆ ಅವರವರ ಮತ ಶ್ರೇಷ್ಠ, ಅವರವರಿಗೆ ಅವರವರ ಜಾತಿ ಶ್ರೇಷ್ಠ, ಅವರಿಗೆ ಅವರವರ ವರ್ಣ ಶ್ರೇಷ್ಠ. ಹಾಗೆಂತ ಹೇಳಿ ಇನ್ನೊಂದು ಮತ, ಧರ್ಮ, ಜಾತಿಯನ್ನು ದೂಷಿಸಬೇಕು, ಅದನ್ನು ತರಾಟೆಗೆ ತೆಗೆದುಕೊಳ್ಬೇಕು ಅಂತ ಎಲ್ಲೂ ಇಲ್ಲ. ಅದಕ್ಕೊಂದು ಮಾತಿದೆ, ನಿಮ್ಮ ನಿಮ್ಮ ಧರ್ಮದಲ್ಲಿ ಜೀವಿಸಿ, ಇನ್ನೊಂದು ಧರ್ಮವನ್ನು ಗೌರವಿಸಿ. ಎಂಥ ಅದ್ಭುತ ಮಾತು ನೋಡಿ. ನಿಮ್ಮ ಸಂಸ್ಕೃತಿಯಲ್ಲಿ ಜೀವಿಸಿ, ಇನ್ನೊಂದು ಸಂಸ್ಕೃತಿಯನ್ನು ಗೌರವಿಸಿ. ಹೌದು, ನಾರಾಯಣನಿಗೆ ಶಿವ ಶ್ರೇಷ್ಠ, ಮಹಮ್ಮದ್ ಬ್ಯಾರಿಗೆ ಅಲ್ಲ ಶ್ರೇಷ್ಠ, ಥೋಮಸಿಗೆ ಯೇಸು ಶ್ರೇಷ್ಠ. ಇರಲಿ, ಅವರವರ ದೇವರನ್ನು ಅವರವರು ಪೂಜಿಸೋಣ. ನಮಗೆ ನಮ್ಮ ಮತ, ಧರ್ಮ, ನಮ್ಮ ಮನೆಯ ಹೆಣ್ಣು ಮಕ್ಕಳು ಶ್ರೇಷ್ಠ. ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಆಕೆ ಮಾತೆ, ಆಕೆ ತಾಯಿ. ಆ ತಾಯಿಗೆ ಎಂಥ ಅದ್ಭುತವಾದ ಒಂದು ಪಾತ್ರವನ್ನು ನಾವು ಕೊಟ್ಟಿದ್ದೇವೆ, ಅದನ್ನು ಇವತ್ತು ನಾವು ಆಲೋಚನೆ ಮಾಡಬೇಕು. ಹಾಗಾಗಿ ನಾವು ಧರ್ಮದಿಂದ ಹೊರಕ್ಕೆ ಬಂದು ನೋಡಿದರೆ ನಮಗೆ ನೆನಪಾಗುವುದು ಈ ನಾಡಿನ ಸಾಹಿತಿ ಕುವೆಂಪು, ಮನುಜ ಮತ ವಿಶ್ವಪಥ ಅಂತ. ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದಂಥ ಧರ್ಮ ಇದೆ, ಅದು ಮನುಜ ಧರ್ಮ, ಮನುಷ್ಯ ಧರ್ಮ. ನಮ್ಮಲ್ಲಿ ಒಂದಿಷ್ಟು ಕಿಂಚಿತ್ತು ಮನುಷ್ಯತ್ವವೇ ಇಲ್ಲದ ಮೇಲೆ, ಯಾಕಂದರೆ ಮೊದಲು ಎಲ್ಲೋ ಸಿನಿಮಾಗಳಲ್ಲಿ ಹೊಡಿ ಬಡಿ ಕೊಲ್ಲು ಚೂರಿ ಹಾಕೋದು ಕಾಣ್ತಾ ಇತ್ತು. ಆದರೆ ವಿಪರ್ಯಾಸ ಇವತ್ತು ನಮ್ಮ ಕಾಲಬುಡಕ್ಕೆ ಬಂದಿದೆ ಹೊಡಿ ಬಡಿ ಕೊಲ್ಲು ಚೂರಿ ಹಾಕೋದು. ಹಾಗಾಗಿ ಮನರಂಜನೆಯಿಂದ ನಾವು ಹೊರಕ್ಕೆ ಬರ್ತಾ ಇದ್ದೇವೆ ಇವತ್ತು. ಅಷ್ಟು ಮಾತ್ರ ಅಲ್ಲ, ನಾವಿವತ್ತು ಯಾರನ್ನು ಯಾವುದನ್ನು ಆಚರಣೆಯಲ್ಲಿ ತರ್ತಾ ಇದ್ದೇವೋ ಅದನ್ನೇ ನಾಳೆ ತೆಗಳುವುದನ್ನು ಕಾಣ್ತಾ ಇದ್ದೇವೆ. ಯಾಕಂದರೆ ಮನುಸ್ಮೃತಿಯಲ್ಲಿ ಒಂದು ಮಾತಿದೆ. ನನ್ನೆಲ್ಲ ಸಹೋದರಿಯರೇ, ನಾನು ಒಂದು ಮಾತನ್ನು ಹೇಳ್ತೇನೆ. ಮನುಸ್ಮೃತಿಯಲ್ಲಿ ಹೆಣ್ಣಿನ ಬಗ್ಗೆ ಬಹಳಷ್ಟು, ಅದು ಸ್ವಲ್ಪ ಮಟ್ಟಿಗೆ ಕೆಟ್ಟದ್ದು ಇರ್ಬೋದು, ಬಹಳಷ್ಟು ಬಂದಿದೆ. ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ, ಸ್ತ್ರೀ ಬುದ್ಧಿ ಮೊಣಕಾಲ ಕೆಳಗೆ, ಇದೆಲ್ಲ ಹೇಳಿದ್ದು ಮನುಸ್ಮೃತಿಯಲ್ಲಿ. ಅಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ, ನಾವೆಲ್ಲರೂ ಕೇಳಿಸ್ಕೊಳ್ಬೇಕು. ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಬಹುಶಃ ಇಂಥ ಆಚರಣೆಯಿಂದ ಏನವತ್ತು ಮನುಸ್ಮೃತಿಯಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು ಎನ್ನುವ ಮಾತನ್ನು ಹೇಳಿದ್ನೋ ಅದು ತೊಡೆದು ಹೋಗುವ ರೀತಿಯಲ್ಲಿ ನಮ್ಮ ಆಚರಣೆಗಳು ಬರಬೇಕು. ನಮ್ಮ ಮನಸ್ಸು ಆ ರೀತಿಯಲ್ಲಿ ಸ್ವಸ್ಥವಾಗಬೇಕು. ಯಾವಾಗ ಮನಸ್ಸು ಸ್ವಸ್ಥವಾಗ್ತದೋ, ಯಾವಾಗ ಮನಸ್ಸು ಸ್ವಚ್ಛವಾಗ್ತದೋ, ಆವಾಗ ಆಚರಣೆಗಳಿಗೂ ಬೆಲೆ ಬರ್ತದೆ. ಹೇಗೆ ಕುವೆಂಪು ಮನುಜಮತ ವಿಶ್ವಪಥ ಅಂತ ಹೇಳಿದ್ನೋ, ಮೊಹಮ್ಮದ್ ಪೈಗಂಬರ್ ಒಂದು ಮಾತನ್ನು ಹೇಳಿದ್ರು, ಯೂನಿವರ್ಸಲ್ ಬ್ರದರ್ಹುಡ್ ಇಸ್ ದ ಬೆಸ್ಟ್ ಪಾಲಿಸಿ ಇನ್ ದಿಸ್ ವರ್ಲ್ಡ್ ಅಂತ. ನಾವೆಲ್ಲರೂ ಸಹೋದರತ್ವದಿಂದ ಬಾಳಬೇಕು ಅಂತ. ಹೌದು, ನಾವೆಲ್ಲರೂ ಸಹೋದರತ್ವದಿಂದ ಬಾಳ್ತಾ ಇದ್ರೂ ಕೂಡ ಕೆಲವೊಮ್ಮೆ ಅಲ್ಲಿಗೆ ಒಂದಷ್ಟು ಚುಚ್ಚೋರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಈ ಸಂಘಟನೆಗಳನ್ನು ಒಗ್ಗೂಡಿಸಬೇಕಾದ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಹಾಗಾಗಿ ಆತ್ಮೀಯರೇ, ಹೇಳ್ತಾ ಹೋದರೆ ವಿಷಯ ಭಾಳಷ್ಟೇ ಇದೆ. ಕೊಟ್ಟ ಸಮಯ ಮುಗೀತು, 2 ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ. ಇನ್ನೊಂದು ಮಾತು ನನಗೆ ಯಾವಾಗಲೂ ನೆನಪು ಬರೋದು, ಇಷ್ಟೆಲ್ಲ ಆಚರಣೆಗಳನ್ನು ಮಾಡ್ತಾ ಇದ್ದೇವೆ, ಉಪನಿಷತ್ತಿನಲ್ಲಿ ಇನ್ನೊಂದು ಮಾತು ಬಂತು ಜೊತೆಗೆ. ನಾವೆಲ್ಲರೂ ಇವತ್ತು ತುಂಬ ವಿದ್ಯಾವಂತರಾಗಿದ್ದೇವೆ,
ಪ್ರತಿ ಮನೆಗಳಲ್ಲಿ ಡಾಕ್ಟರ್ ಇಂಜಿನಿಯರ್ ಹುಟ್ಟಿಕೊಳ್ತಾ ಇದ್ದಾರೆ. ಉಪನಿಷತ್ತಿನಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಅವಿದ್ಯಾವಂತರಿಂದ ಕೆಟ್ಟದ್ದಾಗುತ್ತದೆ, ವಿದ್ಯಾವಂತರಿಂದ ಮತ್ತಷ್ಟು ಕೆಟ್ಟದಾಗುತ್ತದೆ. ಬಹುಶಃ ಇವತ್ತಿನ ಕಾಲಘಟ್ಟಕ್ಕೆ ಅದನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಅವಿದ್ಯಾವಂತರಿಂದ ಕೆಟ್ಟದ್ದಾಗುತ್ತದೆ, ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ವೋ ಏನೋ ಹೇಗಿರಬೇಕು ಅಂತ. ವಿದ್ಯಾವಂತರಿಂದ ಮತ್ತಷ್ಟು ಕೆಟ್ಟದ್ದಾಗುತ್ತದೆ. ಎಂತಹ ಅದ್ಭುತ ನೋಡಿ. ಬಹುಶಃ ಇಂದಿನ ಕಾಲಘಟ್ಟಕ್ಕೆ ಹೋಲಿಸಿದರೆ ಅದು ನಿಜವಾಗ್ತಾ ಇದೆ. ಎಲ್ಲೆಲ್ಲೂ ಯಾವುದ್ಯಾವುದೋ ರೀತಿಯ ಘಟನೆಗಳು ನಡೀತಾ ಇದ್ದಾವೆ. ವಿಪರ್ಯಾಸ ಏನು ಗೊತ್ತಾ? ಎಲ್ಲ ಹೆಚ್ಚಿನ ದುರ್ಘಟನೆಗಳಲ್ಲಿ, ನಾನು ಒಳ್ಳೆಯ ಘಟನೆ ಅಂತ ಹೇಳೋದಕ್ಕಿಂತ ಹೆಚ್ಚು ದುರ್ಘಟನೆಗಳಲ್ಲಿ ಸೇರ್ಕೊಳ್ತಾ ಇರೋದು, ಮಾಡ್ತಾ ಇರೋರು ವಿದ್ಯಾವಂತರು. ನಾನು ಅದಕ್ಕೆ ಕೇಳೋ ಪ್ರಶ್ನೆ, ಸೊಂಟದಲ್ಲಿ ಬಾಂಬ್ ಕಟ್ಟಿಕೊಳ್ಳಿಕ್ಕೆ ಡಾಕ್ಟರ್ ಇಂಜಿನಿಯರ್ ಓದಬೇಕಾ ಅಂತ. ಹಾಗಾದರೆ ಅವಿದ್ಯಾವಂತರಿಂದ ಕೆಟ್ಟದ್ದು, ವಿದ್ಯಾವಂತರಿಂದ ಮತ್ತಷ್ಟು ಕೆಟ್ಟದ್ದು. ಸೊ ಹಾಗಾಗಿ ನಮ್ಮ ಇಂಥ ಆಧ್ಯಾತ್ಮಿಕ ಚಿಂತನೆಗಳು ನಾವು ಕಲಿತಾ ಹೋದ ಹಾಗೆ ಕೇವಲ ಅದನ್ನು ಇಲ್ಲಿಯ ಒಂದು ದಿನದ ವ್ರತಾಚರಣೆಗೆ ಮಾತ್ರ ತರದೆ, ನಿಮ್ಮ ಮನೆಗಳಲ್ಲೂ ಕೂಡ ಹೇಗೆ ಇವತ್ತು 8 ಗಂಟೆಯಿಂದ ಇಲ್ಲಿ ಭಜನಾ ಕಾರ್ಯಕ್ರಮವನ್ನು ಬಹುಶಃ ಹಮ್ಮಿಕೊಂಡಿದ್ರಿ. ಆದರೆ ನಾನೀಗ ಕೇಳಿದರೆ ಎಷ್ಟು ಜನರ ಮನೆಯಲ್ಲಿ ಭಜನೆ ಮಾಡ್ತೀರಿ ಅಂತ ಕೇಳಿದರೆ ಬಹುಶಃ ಕೇಳೋದಿಲ್ಲ. ಕೇಳಿದರೆ ಕೈ ಎತ್ತುವವರ ಸಂಖ್ಯೆ ಬಹುಶಃ ಕಡಿಮೆ ಇರ್ಬೋದು. ಸೊ ನಮ್ಮ ಧರ್ಮ ಉಳಿಬೇಕು, ನಮ್ಮ ಮತ ಸಂಸ್ಕೃತಿ ಸಂಪ್ರದಾಯ ಉಳಿಬೇಕು ಅಂತಿದ್ರೆ ಇವತ್ತು ನಮ್ಮ ಮನೆಗಳಲ್ಲಿ ಈ ಆಚರಣೆ ನಡಿಬೇಕು. ಕೆಲವು ಮಹಿಳೆಯರು ಇವತ್ತು ಮನೆಯಲ್ಲಿ ಬೆಳಿಗ್ಗೆ ಪೂಜೆಯನ್ನು ಮಾಡಿಕೊಂಡು ಬಂದವರು ಕೂಡ ಇರ್ಬೋದು. ಮೊದಲು ಆರಂಭವಾಗಬೇಕು ಭಜನೆಯನ್ನು. ಆ ಭಜನೆ ಯಾವಾಗ ಆರಂಭ ನಮ್ಗೆ ಗೊತ್ತಿದೆ, ಯಾಕಂದರೆ ಈ ಸಂಘಟನೆಗಳು ಒಂದಾಗೋದು ಅದಕ್ಕೆ. ನಾಳಿದ್ದು ಇನ್ನು ಗಣೇಶ ಚತುರ್ಥಿ ಬರ್ತದೆ. ಗಣೇಶ ಚತುರ್ಥಿ ಆರಂಭವಾದದೇ ಒಂದು ಸಂಘಟನೆಗಾಗಿ. ಸೊ ಹಾಗಾಗಿ ಅದು ಎಲ್ಲಿಂದ ಆರಂಭ ಆಗಬೇಕು ಅಂತ ಹೇಳಿದರೆ ನಮ್ಮ ಮನೆಯಿಂದ ಆರಂಭ ಆಗಬೇಕು. ಸೊ ಹಾಗಾಗಿ ನಮ್ಮ ಮನೆಯಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡೋಣ, ಒಳ್ಳೆಯ ಸಂಸ್ಕಾರವನ್ನು ಕೊಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಬೇಕಾದದ್ದು ಸಂಸ್ಕಾರ. ನಮ್ಮಲ್ಲಿ ಇವತ್ತು ಸಂಸ್ಕಾರದ ಕೊರತೆ ಎದ್ದು ಕಾಣ್ತಾ ಇದೆ. ನಮ್ಮ ಮಕ್ಕಳು ಇವತ್ತು ಗುರು ಹಿರಿಯರಿಗೆ ಗೌರವ ಕೊಡೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಎಲ್ಲರಲ್ಲ, ಕಡಿಮೆ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಇವತ್ತು ಆಚರಣೆಗಳನ್ನು ಮರಿತಾ ಇದ್ದಾರೆ. ನಮ್ಮ ಮಕ್ಕಳು ಇವತ್ತು ಸಂಪ್ರದಾಯವನ್ನು ಮರಿತಾ ಇದ್ದಾರೆ. ಸೊ ಹಾಗಾಗಿ ಆ ಆಚರಣೆ, ಸಂಪ್ರದಾಯ, ಸಂಸ್ಕಾರ ಏನಿದೆಯೋ ಅದನ್ನು ನಾವು ನಮ್ಮ ಮನೆಯಿಂದ ಕೊಡೋಣ. ಯಾವಾಗ ಮನೆಯಿಂದ ಒಳ್ಳೆಯ ಸಂಸ್ಕಾರ ಬರ್ತದೋ ಆವಾಗ ಸಮಾಜದಲ್ಲಿ ಒಂದು ಒಳ್ಳೆಯ ಸತ್ಪ್ರಜೆ ಕಾಣಿಸ್ಕೊಳ್ತಾನೆ. ಹಾಗಾಗಿ ನಮ್ಮ ತಂದೆ ತಾಯಿಯರ ಕರ್ತವ್ಯ, ಅದರಲ್ಲೂ ಕೂಡ ಇವತ್ತು ಮಹಿಳೆಯರ ತಾಯಂದಿರ ಜವಾಬ್ದಾರಿ ಹೆಚ್ಚಿದೆ. ನಮಗೆ ಏನು ದೇಶಕ್ಕೆ ಕೊಡಲಿಕ್ಕೆ ಸಾಧ್ಯ? ನಿನ್ನೆಲ್ಲ 78ನೇ ಸ್ವಾತಂತ್ರ್ಯೋತ್ಸವನ ಆಚರಿಸಿದೆವು. ಏನು ಕೊಟ್ಟಿದ್ದೇವೆ ದೇಶಕ್ಕೆ? ನಮ್ಮಲ್ಲಿ ಉತ್ತರ ಇರ್ತದೋ ಇಲ್ಲೋ ಗೊತ್ತಿಲ್ಲ. ನಾವು ಇವತ್ತಿನಿಂದ ದೃಢ ಸಂಕಲ್ಪ ಮಾಡೋಣ. ನಾವೆಲ್ಲರೂ ಪ್ರತಿಜ್ಞೆ ತಗೊಂಡೆವು, ಮಾದಕ ವ್ಯಸನದಿಂದ ದೂರ ಇರೋಣ ಅಂತೆಲ್ಲ ಪ್ರತಿಜ್ಞೆ ತಗೊಂಡಿದ್ದೇವೆ. ನಮ್ಮ ಕಣ್ಣು ತಪ್ಪಿಸಿ ಇವತ್ತು ಮಕ್ಕಳು ಅದಕ್ಕೆ ವ್ಯಸನಿಗಳು ಆಗ್ತಾ ಇದ್ದಾರೆ. ಹಾಗಾಗಿ ನಾವಿವತ್ತು ಪ್ರತಿಜ್ಞೆ ಏನು ತಗೊಳ್ಬೇಕು? ಮಹಿಳೆಯರು ಮಹನೀಯರು ಅಂತ ಹೇಳಿದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸತ್ಪ್ರಜೆಯನ್ನು ನಾವು ಕೊಡೋಣ ಎನ್ನುವ ನಿಟ್ಟಿನಲ್ಲಿ ನಾವು ಪ್ರತಿಜ್ಞೆಯನ್ನು ತಗೊಳ್ಬೇಕಾಗಿದೆ. ಆ ಸತ್ಪ್ರಜೆ ಎಲ್ಲಿಂದ ಬರಬೇಕು ಅಂತ ಹೇಳಿದರೆ ನಮ್ಮ ಪ್ರತಿ ಮನೆಯಿಂದ ಹೊರಗೆ ಬರಬೇಕು. ನಮ್ಮ ಮನೆಯ ಮಕ್ಕಳು ವಿವೇಕಾನಂದರಾಗ್ತಾರೋ, ಅಬ್ದುಲ್ ಕಲಾಂ ಆಗ್ತಾರೋ, ಇನ್ಯಾರು ಆಗ್ತಾರೋ ಗೊತ್ತಿಲ್ಲ. ನಮ್ಮ ಮನೆಯ ಮಕ್ಕಳು ಅವರಲ್ಲಿದ್ದಂತಹ ವಿವೇಕಾನಂದರಲ್ಲಿದ್ದಂತಹ ಒಳ್ಳೆಯ ಗುಣವನ್ನು ಅಳವಡಿಸ್ಕೊಂಡು ಒಂದು ಸತ್ಪ್ರಜೆ ಹೊರಗೆ ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮನೆ ಮಕ್ಕಳನ್ನು ನಾವು ಬೆಳೆಸಬೇಕಾಗಿದೆ. ಅದೇ ವ್ರತ, ಅದೇ ಆಚರಣೆ, ಅದೇ ಸಂಸ್ಕೃತಿ, ಅದೇ ಸಂಸ್ಕಾರ. ಆ ನಿಟ್ಟಿನಲ್ಲಿ ನಮ್ಮ ಮನೆಯ ಆ ಬೆಳಕು ಅದು ನಮ್ಮ ಕೈಯಲ್ಲಿದೆ. ಆ ಬೆಳಕನ್ನು ನಾವು ಇಡೀ ಜಗತ್ತಿಗೆ ಬೆಳಗುವ ರೀತಿಯಲ್ಲಿ ನಾವು ಬೆಳೆಸೋಣ. ಆ ನಿಟ್ಟಿನಲ್ಲಿ ನಿಮ್ಮ ಇಂದಿನ ಈ ಕಾರ್ಯಕ್ರಮಗಳು, ಇವತ್ತಿನ ಪೂಜಾ ವಿಧಾನ ಅದು ಯಶಸ್ವಿಯಾಗಲಿ. ಇವತ್ತು ಏನು ನಾವು ಕೇವಲ ತೋರಿಕೆಗೆ ಮಾಡಿದ ಪೂಜೆ ಇದಲ್ಲ. ತೋರಿಕೆಗೆ ಮಾಡಿದ ಪೂಜೆ ಹೇಗೆ ಅಂತ ಹೇಳಿದರೆ ಜೇಡರ ದಾಸಿಮ ಹೇಳಿದ ಮಾತಿನ ಹಾಗೆ, ಬರುಸಟುಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತು ಕಾಣ ರಾಮನಾಥ ಅಂತ. ಅಂದರೆ ಗಣಪತಿಯ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರ್ತದೆ. ಬೆಕ್ಕು ಒಂದು ಧ್ಯಾನ ಮಾಡ್ತಾ ಇರ್ತದೆ. ಗಣಪತಿಯ ವಾಹನ ಇಲಿ. ಬೆಕ್ಕು ಧ್ಯಾನ ಮಾಡಿದ್ದು ಇಲಿಯನ್ನು ಹಿಡಿಲಿಕ್ಕೆ. ಅದು
ಗಣಪತಿಯನ್ನು ನೆನೆಸಿ ಧ್ಯಾನ ಮಾಡಿದ್ದ ಅಲ್ಲ. ಹಾಗಾಗಿ ಅದರದ್ದು ಬರುಸಟಗನ ಭಕ್ತಿ, ತೋರಿಕೆಯ ಭಕ್ತಿ. ಹಾಗಾಗಿ ನಮ್ಮದು ತೋರಿಕೆಯ ಭಕ್ತಿ ಆಗೋದು ಬೇಡ. ಮನಸಾರೆ ಸ್ವಚ್ಛ ಸ್ವಸ್ಥ ಮನಸ್ಸಿನಿಂದ ಅದು ಹೊರಬರಲಿ. ಮೊದಲು ನಾವು ಸ್ವಚ್ಛವಾಗೋಣ, ಸ್ವಸ್ಥವಾಗೋಣ. ಆ ಮೂಲಕ ನಾವು ದೇಶವನ್ನು ಸ್ವಸ್ಥವಾಗಿರುವತ್ತ ಹೆಜ್ಜೆ ಇಡೋಣ. ಆ ಮೂಲಕ ಸ್ವಸ್ಥ ಮನಸ್ಸಿನಿಂದ ಇಂಥ ಆಚರಣೆಗಳನ್ನು ನಾವು ಮಾಡೋಣ. ಇಂಥ ಆಚರಣೆಗಳು ನಿಮ್ಮ ಬಾಳಿನಲ್ಲಿ ಬೆಳಕನ್ನು ತರಲಿ ಅಂತ ಹೇಳುತ್ತಾ, ನನ್ನನ್ನು ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಒಂದು ಅರ್ಥದಲ್ಲಿ ಹೇಳೋದಿದ್ರೆ, ಬಹುಶಃ ನಾನಿವತ್ತು ನಿಮ್ಮ ಮುಂದೆ ಸುಮಾರು ಈ ವೇದಿಕೆ ನನಗೆ ಇವತ್ತು 2451ನೇ ವೇದಿಕೆ. ಬಹುಶಃ ನನಗೆ ಒಂದು ತುಂಬ ಭಿನ್ನವಾದಂಥ ಒಂದು ವೇದಿಕೆ ಅಂತ ಅನ್ನಿಸಿತು. ನಾನು ಯಾವುದೇ ರಾಜಕೀಯವನ್ನಾಗಲಿ, ಯಾವುದೇ ಧರ್ಮವನ್ನು, ಯಾವುದೇ ಜಾತಿಯನ್ನು ಮುಂದಿಟ್ಟುಕೊಂಡಲ್ಲ, ನಾವು ಬದಲಾಗಬೇಕು, ನಾವು ಒಳ್ಳೆಯವರಾಗಬೇಕು ಎನ್ನುವ ಆಲೋಚನೆಗಳಿಂದಲೇ ನಾನು ಒಂದಿಷ್ಟು ಮಾತನಾಡಲಿಕ್ಕೆ ಹೋಗ್ತೇನೆ. ಯಾವಾಗಲೂ ಹೇಳೋದಿಷ್ಟೇ, 100 ಜನ ಬದಲಾಗ್ತಾರೋ ಗೊತ್ತಿಲ್ಲ, ಒಬ್ಬ ಬದಲಾದರೂ ಕೂಡ ಒಂದು ಸಂಸಾರ ಒಳ್ಳೆಯದಾಗ್ತದೆ. ಸೊ ಹಾಗಾಗಿ ನಾವು ನಮ್ಮ ಸಂಸಾರವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟೋಣ. ಆ ಮೂಲಕ ಒಳ್ಳೆಯ ಸಮಾಜವನ್ನು ಕಟ್ಟೋಣ. ಆ ಮೂಲಕ ಒಳ್ಳೆಯ ದೇಶವನ್ನು ಕಟ್ಟೋಣ. ನ್ಯಾಯ ಎಲ್ಲಿದೆಯೋ ಅಲ್ಲಿ ತಲೆಬಾಗೋಣ. ಅನ್ಯಾಯ ಎಲ್ಲಾಗ್ತದೋ ಅಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡೋಣ. ಆ ನಿಟ್ಟಿನಲ್ಲಿ ಇಂಥ ಸಂಘಟನೆಗಳು ಫಲಪ್ರದವಾಗಲಿ. ಕೇವಲ ಹೋರಾಟಕ್ಕೆ ಮಾತ್ರ ಬೇಡ, ನ್ಯಾಯ ಅನ್ಯಾಯ ಎರಡನ್ನೂ ಕೂಡ ಸರಿದೂಗಿಸುವಂತಹ ಸಂಘಟನೆಗಳು ಬರಲಿ. ಇಂಥ ಆಚರಣೆಗಳು, ವ್ರತಗಳು ಎಲ್ಲವೂ ಕೂಡ ನಮ್ಮ ಬಾಳಿನಲ್ಲಿ ಬೆಳಕನ್ನು ನೀಡಲಿ. ಶ್ರೀ ವರಮಹಾಲಕ್ಷ್ಮಿಯು, ಯಾಕಂದರೆ ವರ ಅಂದರೆ ವರವನ್ನು ನೀಡುವವಳು. ಹಾಗಾಗಿ ಅಷ್ಟಲಕ್ಷ್ಮಿಯರು ಕೂಡ ಹೇಳ್ತಾ ಹೋದ್ರೆ ಇನ್ನು ವಿಷಯಗಳು ಇದೆ. ಅಷ್ಟಲಕ್ಷ್ಮಿಯರು ಇದ್ದಾರೆ ಅವಳೊಳಗೆ. ಆ ಅಷ್ಟಲಕ್ಷ್ಮಿಯರು ಕೂಡ ನಿಮಗೆ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ನೀಡಲಿ ಅಂತ ಹೇಳುತ್ತಾ, ನನ್ನನ್ನು ಬರಮಾಡಿಕೊಂಡಂತಹ ಅರುಣಣ್ಣನವರ ತಂಡಕ್ಕೆ, ಹಾಗೆಯೇ ಎಲ್ಲ ಮಹಿಳೆಯರಿಗೆ ಮನಸಾರೆ ವಂದಿಸುತ್ತಾ, ಹಿರಿಯರು ತುಂಬ ಜನ ಇದ್ದೀರಾ, ಎಲ್ಲ ಹಿರಿಯರ ಶುಭಾಶೀರ್ವಾದವನ್ನು ಬೇಡುತ್ತಾ, ನನ್ನ ತಂದೆ ತಾಯಿಯರನ್ನು ಸ್ಮರಿಸಿಕೊಳ್ಳುತ್ತಾ, ಮತ್ತೊಮ್ಮೆ ಶ್ರೀದೇವರ ಕೃಪಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ನನ್ನ ಮಾತಿಗೆ ಪೂರ್ಣವಿರಾಮ ಹಾಕ್ತೇನೆ. ವಂದನೆಗಳು.